ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಟಾಕ್ಸಿಕ್ ಟ್ರೈಲರ್ ಈಗಾಗಲೇ ಬಿಡುಗಡೆ ಆದಂತಹ 5 ಭಾಷೆಗಳಲ್ಲಿ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಟಾಕ್ಸಿಕ್ ಟ್ರೈಲರ್ ನೋಡಿದ ತಕ್ಷಣ ನನಗೆ ಏನು ಅನ್ನಿಸ್ತು ಅನ್ನೋದರ ರಿಯಾಕ್ಷನ್ ರಿವ್ಯೂ ವಿಡಿಯೋನ ನಾನು ಮಾಡಿದ್ದೀನಿ. ಅದನ್ನು ನೀವು ಇನ್ನೂ ನೋಡಲಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ನೋಡಿ. ಹಾಗೆಯೇ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಟಾಕ್ಸಿಕ್ ಟ್ರೈಲರ್ ಲಾಂಚ್ ಇವೆಂಟ್ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇರುವಂತಹ ಗಾಂಧಿನಗರದ AMB ಮಾಲ್ನಲ್ಲಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಯಶ್ ಅವರು ತುಂಬ ಬದಲಾಗಿರೋದು ಎವಿಡೆಂಟ್ ಆಗಿ ಈ ಇವೆಂಟಲ್ಲಿ ಅವರು ಮಾತಾಡಿದ್ದು ಕೇಳಿಸ್ಕೊಂಡ ಮೇಲೆ ಗೊತ್ತಾಗ್ತಾ ಇತ್ತು. ಆದರೂ ಈ ತರಹದ ಬದಲಾವಣೆ ಒಬ್ಬ ಮನುಷ್ಯನಲ್ಲಿ ಹೇಗೆ ಆಗೋದಕ್ಕೆ ಸಾಧ್ಯ ಅನ್ನೋದು ನನಗೆ ಟ್ರೈಲರ್ ಲಾಂಚ್ ಇವೆಂಟ್ ಮುಗಿದ ಮೇಲೆ ಕೂಡ ಕಾಡೋದಕ್ಕೆ ಶುರುವಾಗಿತ್ತು. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಇನ್ಫ್ಯಾಕ್ಟ್ ಎಷ್ಟೋ ವರ್ಷಗಳ ಹಿಂದೆ ಇದೇ ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮೈಸೂರಿಗೆ ವಾಪಸ್ ಹೋಗ್ಲಾ ಅಥವಾ ಇಲ್ಲೇ ಇದ್ಕೊಂಡು ಸಾಧಿಸ್ಲಾ ಅನ್ನುವಂತಹ ಕನ್ಫ್ಯೂಷನಲ್ಲೇ ಯಶ್ ಅವರು ಕೆಲವು ದಿನ ಮೆಜೆಸ್ಟಿಕ್ಕಲ್ಲೇ ಕಾಲ ಕಳೆದಿದ್ರು. ಅದರ ನಂತರ ಇಲ್ಲೇ ಇರ್ತೀನಿ, ಗೆದ್ದೇ ಗೆಲ್ತೀನಿ, ಇದೇ ಗಾಂಧಿನಗರದಲ್ಲಿ ನನ್ನ ಕಟ್ಔಟನ್ನು ನಿಲ್ಲಿಸಿ ಸ್ಟಾರ್ ಆಗ್ತೀನಿ ಅಂತ ಯಶ್ ಡಿಸೈಡ್ ಮಾಡಿದರು. ಮುಂದೆ ಕನ್ನಡ ಸಿನಿಮಾಗಳಲ್ಲಿ ನಿರ್ಮಾಪಕರು ಹಾಕಿದಂತಹ ದುಡ್ಡಿಗೆ ಮೋಸ ಇಲ್ಲದ ಮಿನಿಮಮ್ ಗ್ಯಾರಂಟಿ ಹೀರೋ ಆಗಿ ಅವರು ಗುರುತಿಸ್ಕೊಂಡ್ರು. ಹಿಟ್ ಮೇಲೆ ಹಿಟ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ಕನ್ನಡ ಸಿನಿಮಾದ ಸ್ಟಾರ್ ಪಟ್ಟವನ್ನು ಗಿಟ್ಟಿಸಿಕೊಂಡ್ರು. KGF ಸಿನಿಮಾದ ನಂತರ ಕನ್ನಡದ ಈ ಸ್ಟಾರ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದರು. ಈಗ ಟಾಕ್ಸಿಕ್ ಸಿನಿಮಾ ಮೂಲಕ ಗ್ಲೋಬಲ್ ಲೆವೆಲ್ನಲ್ಲಿ ಕನ್ನಡ ಸಿನಿಮಾವನ್ನು ಪ್ರತಿನಿಧಿಸುವಂತಹ ರಾಯಭಾರಿ ಆಗುವಷ್ಟು ಯಶ್ ಬೆಳೆದು ನಿಂತಿದ್ದಾರೆ. ಈ ಒಂದು ಗ್ಲೋಬಲ್ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಭಾರತದ ಇತರ ಇಂಡಸ್ಟ್ರಿಗಳಲ್ಲಿ ಹೆಸರು ಮಾಡಿರುವಂತಹ ಸ್ಟಾರ್ ನಟರುಗಳನ್ನು ಮತ್ತದೇ ಗಾಂಧಿನಗರಕ್ಕೆ ಕರ್ಕೊಂಡು ಬಂದು ತಮ್ಮ ಲೈಫ್ನ ಒಂದು ಫುಲ್ ಸರ್ಕಲನ್ನು ಯಶ್ ಕಂಪ್ಲೀಟ್ ಮಾಡಿದ್ದಾರೆ. ಹಾಸನ ಮತ್ತು ಮೈಸೂರಿನ ಪಡುವಾರಹಳ್ಳಿ ತರಹದ ಚಿಕ್ಕ ಊರುಗಳಲ್ಲಿ ಹುಟ್ಟು ಬೆಳೆದು ತಾನು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಸಾಧಿಸಬಹುದು ಅನ್ನೋದಕ್ಕೆ ಯಶ್ ಒಂದು ಲೈವ್ ಎಕ್ಸಾಂಪಲನ್ನು ಸೆಟ್ ಮಾಡಿದ್ದಾರೆ. ತಮ್ಮ ತಿನ್ ಬಿಗ್ ಥಿಂಕ್ ಬಿಗ್ ಆ್ಯಟಿಟ್ಯೂಡ್ ಮೂಲಕ ಸಿನಿಮಾ ರಂಗದಲ್ಲಿ ಬೆಂಚ್ ಮಾರ್ಕನ್ನು ಸೆಟ್ ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದಮೇಲೆ ಎಲ್ರಿಗೂ ಇಷ್ಟ ಆಗುತ್ತಾ ಅಥವಾ ಇಷ್ಟ ಆಗಲ್ವಾ ಅನ್ನೋದೆಲ್ಲ ಈಗ ಮ್ಯಾಟರೇ ಆಗಲ್ಲ. ಎಲ್ಲರೂ ಎಲ್ಲರನ್ನ ಮೆಚ್ಚಿಸೋದಕ್ಕಂತೂ ಆಗಲ್ಲ ಅಲ್ವಾ. ಎಲ್ಲ ಸಿನಿಮಾಗಳು ಎಲ್ರಿಗೂ ಇಷ್ಟ ಆಗಲೇಬೇಕು ಅಂತೇನಿಲ್ಲ ಅಲ್ವಾ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಇಷ್ಟಪಡದೇ ಇರೋರು ನಿಮ್ಮ ಸುತ್ತಮುತ್ತ ಇದ್ದಾರೆ. ಆದರೆ ಅವರು ಮಾಡಿದಂತಹ ಸಾಧನೆಗಳನ್ನು ತಳ್ಳಿ ಹಾಕೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಲ್ವಾ. ಅದೇ ರೀತಿಯಾಗಿ ಕನ್ನಡ ಚಿತ್ರರಂಗವನ್ನು ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಶ್ ರೆಪ್ರೆಸೆಂಟ್ ಮಾಡ್ತಾ ಇರೋದನ್ನು ಹೇಟರ್ಸ್ ಕೂಡ ಇಗ್ನೋರ್ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದೇ ಮಾಡ್ತೀನಿ, ಮಾಡಿದ್ದನ್ನೇ ಹೇಳ್ತೀನಿ ಅನ್ನೋ ಯಶ್ ಅವರ ಆ್ಯಟಿಟ್ಯೂಡ್, ಅವರ ಗೋ ಗೆಟರ್ ನೇಚರ್ ಬಹಳಷ್ಟು ಜನಕ್ಕೆ ಅವರು ಯಾವುದೇ ಕ್ಷೇತ್ರದವರೇ ಆಗಿದ್ದರೂ ಕೂಡ ಇನ್ಸ್ಪಿರೇಷನ್ ಅಂತೂ ಆಗಿದೆ. ಕರ್ನಾಟಕದ ಒಬ್ಬ ಸಿನಿಮಾ ನಟ ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು ಹೆಮ್ಮೆ ತರುವಂತಹ ವಿಷಯ. ಇದನ್ನು ವಿನಾಕಾರಣ ಹೇಟ್ ಮಾಡೋರು ಕೂಡ ಒಪ್ಕೊಳ್ದೇನೆ ಬೇರೆ ವಿಧಿ ಇಲ್ಲ. ಏನಂತೀರಾ? ಆ್ಯಂಡ್ ನಾನು ಆ್ಯಸ್ ಎ ಸಿನಿಮಾ ರಿಪೋರ್ಟರ್ ಈ ಒಂದು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಭಾಗಿಯಾಗಿದ್ದು, ಅಲ್ಲಿ ಇಡೀ ಟಾಕ್ಸಿಕ್ ಟೀಮ್ ಜೊತೆಗೆ ಟ್ರೈಲರನ್ನು ವೀಕ್ಷಣೆ ಮಾಡಿದ್ದು, ಬೇರೆ ಭಾಷೆಯ ನಟರುಗಳು ಯಶ್ ಅವರನ್ನು ಹೊಗಳೋದನ್ನು ಕಣ್ಮುಂದೆನೇ ನೋಡಿದ್ದು, ನಯನ್ತಾರಾರಂತಹ ಲೇಡಿ ಸೂಪರ್ ಸ್ಟಾರ್ ಯಶ್ ತರಹದ ಹಾರ್ಡ್ ವರ್ಕಿಂಗ್ ಪರ್ಸನನ್ನು ನಾನು ನೋಡೇ ಇಲ್ಲ ಅಂತ ಹೇಳೋದನ್ನು ಕೇಳಿದ್ದು, ಭಯಂಕರ ಕ್ಲಾರಿಟಿ ಮತ್ತು ವಿಷನ್ನಿಂದ ಕೂಡಿದ್ದಂತಹ ಯಶ್ ಅವರ ಸ್ಪೀಚನ್ನು ಅರ್ಥ ಮಾಡಿಕೊಂಡಿದ್ದು, ಮುಂದೆ ಕೂತಿದ್ದಂತಹ ಬಾಲಿವುಡ್ ಬೆಡಗಿ ಕಿಯಾರಾ ಅಡ್ವಾಣಿಗೆ ಡೋಂಟ್ ಕೇರ್ ಅಬೌಟ್ ವಾಟ್ ಪೀಪಲ್ ಸೇ, ವಿ ಆರ್ ಮಚ್ ಅಹೆಡ್ ಆಫ್ ಟೈಮ್ಸ್ ಅಂತ ಯಶ್ ಸಲಹೆ ಕೊಟ್ಟಿದ್ದು, ಇದೆಲ್ಲವನ್ನು ಕಣ್ಮುಂದೆನೇ ತುಂಬಿಕೊಂಡು ನೋಡಿ ಅನುಭವಿಸಿದ್ದು ಒಂದು ರೀತಿ ಅನ್ಫರ್ಗೆಟಬಲ್ ಮೆಮೊರಿ ಅಂತ ಹೇಳ್ಬೋದು. ಬೈ ದ ವೇ, ನಾನು ಆಗಲೇ ಹೇಳಿದೆ ಯಶ್ ತುಂಬ ಬದಲಾಗಿದ್ದಾರೆ ಅಂತ. ಅಫ್ಕೋರ್ಸ್ ಯಶ್ ಅವರು ತುಂಬಾ ಬದಲಾಗಿದ್ದಾರೆ. ದಿನೇ ಅವರು ಬದಲಾಗ್ತಾನೇ ಇದ್ದಾರೆ, ಟ್ರಾನ್ಸ್ಫಾರ್ಮ್ ಆಗ್ತಾನೇ ಇದ್ದಾರೆ. KGF 2 ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಅವರು ಆಡಿದಂತಹ ಮಾತುಗಳಿಗೂ ಅವರು ಇದ್ದಂತಹ ರೀತಿಗೂ ಈಗ ಟಾಕ್ಸಿಕ್ ಇವೆಂಟಲ್ಲಿ ಅವರು ಮಾತಾಡಿದ ರೀತಿಗೂ ಬಹಳ ವ್ಯತ್ಯಾಸ ಇದೆ. ಕೆಲವೊಮ್ಮೆ ಲೈಫಲ್ಲಿ ರಿಸ್ಕ್ ತೆಗೆದುಕೊಳ್ಬೇಕಾಗತ್ತೆ. ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಯಶ್ ಹೇಳಿದ ಮಾತುಗಳು ಅವರು ಇನ್ನೂ ಎತ್ತರಕ್ಕೆ ಬೆಳೀತಾರೆ, ಅವರು ಟಾರ್ಗೆಟ್ ಬೇರೆಯೇ ಇದೆ ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ವು. ದಿನೇ ಹಿ ಈಸ್ ಬೆಟರಿಂಗ್ ಹಿಮ್ಸೆಲ್ಫ್ ಫಾರ್ ದ ಹೈಯೆಸ್ಟ್ ಕಾಸ್ ಅನ್ನೋದನ್ನು ಸಾರಿ ಹೇಳ್ತಾ ಇದ್ವು. ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್, ಟ್ರೈಲರ್ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ಮಾತಾಡೋದಾದರೆ, ಯಶ್ ಅವರು 3 ಶೇಡ್ಗಳಲ್ಲಿ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ಫಿಸಿಕಲ್ ಮತ್ತು ಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ ಸ್ಕ್ರೀನ್ ಮೇಲೆ ಎದ್ದು ಕಾಣ್ತಾ ಇದೆ. ಸಾಕಷ್ಟು ವಿಷಯಗಳನ್ನು ಟ್ರೈಲರಲ್ಲಿ ಬಿಟ್ಕೊಟ್ಟಿದ್ದಾರೆ. ಆದರೂ ಕೂಡ ಈ ಸಿನಿಮಾದ ಎಕ್ಸಾಕ್ಟ್ ಪ್ಲಾಟ್ ಏನು ಅನ್ನೋದನ್ನು
ಎಲ್ಲೂ ಬಿಟ್ಕೊಟ್ಟಿಲ್ಲ. ಒಂದು ಟ್ರೈಲರ್ ಇರಬೇಕಾಗಿರೋದು ಹೀಗೇನೆ ಅಲ್ವಾ? ಆ್ಯಂಡ್ ಟ್ರೈಲರ್ ಕಟ್ ಈಸ್ ಎಕ್ಸಲೆಂಟ್. ಕಿಯಾರಾ ಅವರ ಪಾತ್ರದ ಆರ್ಕ್ ಈ ಸಿನಿಮಾದ ಕಾನ್ಫ್ಲಿಕ್ಟಿಗೆ ಬೇಸ್ಮೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ಕಿಯಾರಾ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಡೈಲಾಗ್ ಡೆಲಿವರಿ ಇದೆಲ್ಲ ನೋಡ್ತಾ ಇದ್ದರೆ ರಾಯನಿಂದ ಯಾವುದೋ ಟ್ರಾಮಾಗೆ ನಾಡಿಯಾ ಒಳಗಾಗಿರೋದು ಎವಿಡೆಂಟ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಮಗ ಟಿಕೆಟ್ ರಾಯ ಮತ್ತು ನಾಡಿಯಾರ ಬ್ಯಾಡ್ ಪೇರೆಂಟಿಂಗ್ನ ವಿಕ್ಟಿಮ್ ಥರ ಕಾಣಿಸ್ತಾ ಇದ್ದಾನೆ. ಅಕ್ಕನ ಮಾತಿನಂತೆ ಒಂದು ಸಿಟಿನ ಕಬ್ಜಾ ಮಾಡಿಕೊಂಡು ಸಾಮ್ರಾಜ್ಯ ಆಳಬೇಕು ಅನ್ನೋ ಗುರಿ ಇರುವಂತಹ ರಾಯನಿಗೆ ಯಾವುದೇ ಭಾವನೆಗಳಿಲ್ಲ, ಕರುಣೆ ಅಂತೂ ಮೊದಲೇ ಇಲ್ಲ. ಗಂಡ ಹೆಂಡಿರ ಜಗಳದ ನಡುವೆ ಬಡವಾದಂತಹ ಕೂಸು ಟಿಕೆಟ್ಗೆ ತನ್ನ ತಾಯಿಯನ್ನು ನಿರ್ಲಕ್ಷಿಸಿ ತನ್ನನ್ನು ಮೃಗದ ರೀತಿ ನಡೆಸಿಕೊಂಡ ರಾಯನ ವಿರುದ್ಧ ಸೇಡು ತೀರಿಸಿಕೊಳ್ಳದೆ ಸಮಾಧಾನ ಆಗಲ್ಲ. ಪ್ರಪಂಚನ ಗೆಲ್ಲಬೇಕು ಅನ್ನೋ ರಾಯನ ಜರ್ನಿಯಲ್ಲಿ ಅವನು ಮಾಡುವಂತಹ ಕೆಲವು ಆಯ್ಕೆಗಳಿಗೆ ಬೆಲೆ ತೆರಲೇಬೇಕಾಗತ್ತೆ. ಆ ಪ್ರಕ್ರಿಯೆಗೆ ಮಗ ಟಿಕೆಟ್ ನಾಂದಿ ಹಾಡದೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಪೂರಕವಾಗಿ ಪರ್ಮನೆಂಟ್ ಆಗಿರೋ ಮೆಲಿಸಾ, ತೀಟೆ ತೀರಿಸಿಕೊಳ್ಳೋಕೆ ಇಟ್ಟುಕೊಂಡಿದ್ದಂತಹ ರೆಬೆಕಾ ಮತ್ತು ಎಲಿಜಬೆತ್ ಇವರೆಲ್ಲ ಸೇರಿಕೊಂಡು ರಾಯನ ಮಗನಿಂದಲೇ ಭಗ್ನಿಗೂಟ ಇಡಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಹೀಗೆ ಟ್ರೈಲರ್ ನೋಡುವಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಟ್ರೈಲರ್ನ ಡಿಕೋಡ್ ಮಾಡಬಹುದು. ನೀವು ಯಾವ ರೀತಿ ಡಿಕೋಡ್ ಮಾಡಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಎಲ್ಲರ ಜೊತೆ ಎಷ್ಟೇ ಹಿಂದೆ ಮುಂದೆ ಮಾಡಿದರೂ ಕೂಡ ರುಕ್ಮಿಣಿ ಅವರನ್ನು ಬಿಟ್ಟಿರ್ತಾರೆ ಅನ್ನೋ ಥಾಟಿಂದ ತುಂಬ ಜನ ಈ ಟ್ರೈಲರ್ನ ನೋಡೋದಕ್ಕೆ ಕಾಯ್ತಾ ಇದ್ರು. ಬಟ್ ಟ್ರೈಲರಲ್ಲಿ ಅಣ್ಣ ಮೆಲಿಸಾ ಮುಂದೆ ಬಟ್ಟೆನೇ ಇಲ್ಲದೆ ನಿಂತ್ಕೊಂಡಿದ್ದು ನೋಡಿ ಈ ರಾಯ ಬೇರೆನೇ ಟೈಪ್ ಅಂತ ಅನ್ನಿಸ್ಬಿಡ್ತು. ಇನ್ಫ್ಯಾಕ್ಟ್ ಈ ತರಹದ ದೃಶ್ಯಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಎಷ್ಟು ಸಿದ್ಧ ಸೂತ್ರಗಳಿಗೆ ಅಂಟ್ಕೊಳ್ಳದೇನೆ ಅನ್ಕನ್ವೆನ್ಷನಲ್ ರೂಟನ್ನು ತಗೊಂಡಿರೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಒಬ್ಬ ಕಮರ್ಷಿಯಲ್ ಕ್ರೌಡ್ ಪುಲ್ಲರ್ ಸ್ಟಾರ್ ಈ ತರಹದ ಎಕ್ಸ್ಪೆರಿಮೆಂಟಲ್ ಪಾತ್ರ, ಈ ತರಹದ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ತಾ ಇರೋದು ಹೊಸದನ್ನೇ ಕೊಡಬೇಕು ಅನ್ನೋ ಯಶ್ ಅವರ ತುಡಿತವನ್ನು ಸಾಬೀತುಪಡಿಸ್ತಾ ಇದೆ. ಇದು ಡೆಫಿನೆಟ್ಲಿ ಒಳ್ಳೆ ಬೆಳವಣಿಗೆ. ಇನ್ನು ರವಿ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆದರೆ ಕೆಲವು ಕಡೆ ಸ್ವಲ್ಪ ಡೈಲಾಗ್ಸ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಓವರ್ ಶ್ಯಾಡೋ ಮಾಡಿದ್ವಾ ಅಂತ ನನಗೆ ಅನ್ನಿಸ್ತು. ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ಆ ಮಗು ಅಳ್ತಾ ಇರುತ್ತಲ್ಲ ನೀರಿನ ಸೀನಲ್ಲಿ, ಆ ಚಿಕ್ಕ ಮಗು ಏನು ಹೇಳ್ತು ಎಕ್ಸಾಕ್ಟ್ಲಿ ಅಂತ ಕರೆಕ್ಟಾಗಿ ಕೇಳಿಸ್ಲಿಲ್ಲ. ಆ್ಯಂಡ್ ಕೊನೆಗೆ ಟಿಕೆಟ್ ನಿನ್ನ ಮುಖದ ಮೇಲಿರುವ ಬಣ್ಣವನ್ನು ಅಳಿಸಿ ಹಾಕು, ನೀನು ಜೋಕರ್ ಅಲ್ಲ ಮಾನ್ಸ್ಟರ್ ಅಂತ ಹೇಳಿದ್ಲು ಅಂತ ಕಿರ್ಚಾಡೋ ಒಂದು ಡೈಲಾಗ್ ಬರುತ್ತೆ, ಅದು ಕರೆಕ್ಟಾಗಿ ಕೇಳಿಸ್ಲಿಲ್ಲ. ಸೊ ಈ ಥರ ಟೆಕ್ನಿಕಲ್ ಗ್ಲಿಚಸ್ ಇದೆ. ಇದನ್ನು ರಿಲೀಸ್ ಟೈಮಲ್ಲಿ ಸರಿ ಮಾಡಿಕೊಂಡ್ರೆ ಒಳ್ಳೆಯದು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಅಪ್ಪ ಮಗನ ನಡುವಿನ ಜಿದ್ದಿ ಅದಕ್ಕೆ ಕಾರಣ ಆಗಿರೋಳು ಅಮ್ಮ ಅನ್ನೋ ಲೈನ್ ಏನಿದೆಯಲ್ಲ, ಇದು ಅಣ್ಣ ಅವರ ಬಬ್ರು ವಾಹನ ಸಿನಿಮಾನ ಸ್ವಲ್ಪ ಜ್ಞಾಪಿಸ್ತಾ ಇದೆ. ಮಾಡ್ರನ್ ಬಬ್ರು ವಾಹನದ ರೀತಿ ಈ ಸಿನಿಮಾದ ಕಥೆ ಇರುತ್ತೆ ಅನ್ನೋ ಅಂತ ಅನ್ನಿಸ್ತಿದೆ, ಗೊತ್ತಿಲ್ಲ. ಅದು ಬಿಟ್ಟರೆ ವಿಜುವಲ್ಸ್, ಸೌಂಡ್ ಡಿಸೈನ್ ರಾಜೀವ್ ರವಿ ಅವರ, ಸಿನಿಮಾಟೋಗ್ರಫಿ ಉಜ್ವಲ್ ಅವರ, ಎಡಿಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಪ್ರತಿಯೊಬ್ಬ ಫೀಮೇಲ್ ಕ್ಯಾರೆಕ್ಟರ್ಗೂ ಕಥೆಯಲ್ಲಿ ಗಟ್ಟಿ ಸ್ಥಾನವಂತೂ ಗೀತು ಮೋಹನ್ ದಾಸ್ ಅವರು ಕೊಟ್ಟಿರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಸ್ನೇಹಿತರೆ, KGF 2 ತರಹದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕೊಟ್ಟ ಮೇಲೂ ಯಶ್ ತರಾತುರಿ ಮಾಡ್ದೇನೆ ದುಡ್ಡು ಮಾಡಬೇಕು ಅನ್ನೋ ಒಂದೇ ಉದ್ದೇಶನ ಇಟ್ಕೊಳ್ಳದೆ ಒಂದೇ ಅಟೆಂಪ್ಟಲ್ಲಿ ಕಂಟೆಂಟ್ ಎಕ್ಸ್ಪೆರಿಮೆಂಟ್ ಮೂಲಕ ಗ್ಲೋಬಲ್ ಲೆವೆಲ್ನಲ್ಲಿ ತಮ್ಮ ಛಾಪನ್ನು ಮೂಡಿಸೋದಕ್ಕೆ ಟೊಂಕ ಕಟ್ಟಿ ನಿಂತಿರೋದು ಸ್ಪಷ್ಟವಾಗಿ ಈ ಟ್ರೈಲರ್ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಟ್ರೈಲರ್ ಡೆಫಿನೆಟ್ಲಿ ಕ್ಯೂರಿಯಾಸಿಟಿ ಅಂತೂ ಬಿಲ್ಡ್ ಮಾಡಿದೆ. ಕಾಂತಾರ ಚಾಪ್ಟರ್ 1 ಆದಮೇಲೆ ಒಂದು ಕನ್ನಡ ಸಿನಿಮಾನ ಯಾವಾಗ ನೋಡ್ತೀವೋ ಅನ್ನುವಂತಹ ಕುತೂಹಲವನ್ನು ಈ ಟ್ರೈಲರ್ ಹುಟ್ಟಾಕಿದೆ. ರಾಯ ಮತ್ತು ಟಿಕೆಟ್ ಜಿದ್ದಿಗೆ ವೇದಿಕೆ ಅಂತೂ ಸಜ್ಜಾಗಿದೆ. ಸಿನಿಮಾ ಆಗಸ್ಟ್ 26ಕ್ಕೆ ಬಿಡುಗಡೆ ಆಗ್ತಾ ಇದೆ. ನಿಮಗೆ ಟ್ರೈಲರ್ ನೋಡಿದ ಮೇಲೆ ಏನು ಅನ್ನಿಸ್ತು ಅದೆಲ್ಲವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.